2 ವರ್ಷಗಳ ಕಾಯುವಿಕೆಗೆ ಅಂತ್ಯ ಹಾಡಿದ ಕನ್ನಡಿಗ. ಗಾಲೆ ಟೆಸ್ಟ್ನಲ್ಲಿ ಭವಿಷ್ಯದ ಇನ್ನಿಂಗ್ಸ್ ಕಟ್ಟಿದ ಪಡಿಕ್ಕಲ್. ವೀರ ಕನ್ನಡಿಗನ ಕೈ ಹಿಡಿದ ಗಾಯದ ಭೂತ ಹೇಗೆ ಗೊತ್ತಾ? 2024 ನವೆಂಬರ್ 25 ಪರ್ತ್ ಮೈದಾನದಲ್ಲಿ ನಡೆದ ಆಸ್ಟ್ರೇಲಿಯಾ ವಿರುದ್ಧದ ಟೆಸ್ಟ್ ಪಂದ್ಯವನ್ನ ಟೀಂ ಇಂಡಿಯಾ 295 ರನ್ಗಳ ಭರ್ಜರಿ ಅಂತರದಲ್ಲಿ ಗೆದ್ದು ಬೀಗಿತ್ತು. ಆವತ್ತು ಆತನೂ ಕೂಡ ತಂಡದ ಆಟಗಾರರೊಂದಿಗೆ ಟೀಂ ಇಂಡಿಯಾ ಗೆಲುವನ್ನ ಸಂಭ್ರಮಿಸಿದ್ದ. ಡ್ರೆಸ್ಸಿಂಗ್ ರೂಮ್ನಲ್ಲಿ ಕುಣಿದು ಕುಪ್ಪಳಿಸಿದ್ದ. ಆದ್ರೆ ಈ ಸಂಭ್ರಮಕ್ಕೆ 2 ವರ್ಷಗಳ ಸೂತಕದ ಛಾಯೆ ಆವರಿಸುತ್ತೆ ಅನ್ನೋದನ್ನ ಆತ ಕನಸು ಮನಸ್ಸಿನಲ್ಲೂ ಊಹಿಸಿರಲಿಲ್ಲ. ಪದಾರ್ಪಣೆ ಮಾಡಿದ 2ನೇ ಟೆಸ್ಟ್ ಪಂದ್ಯಕ್ಕೆ ವನವಾಸ ಶುರುವಾಗುತ್ತೆ ಅನ್ನೋ ಚಿಕ್ಕ ಸುಳಿವು ಕೂಡ ಆತನಿಗೆ ಸಿಕ್ಕಿರಲಿಲ್ಲ. ಆದರೂ ಆತ ಒಂದು ಅವಕಾಶಕ್ಕಾಗಿ ಎದುರು ನೋಡ್ತಿದ್ದ. ಆತನ ನಿರೀಕ್ಷೆ ಹುಸಿಯಾಗಲಿಲ್ಲ. ಸಿಕ್ಕ ಮೊದಲ ಅವಕಾಶದಲ್ಲಿ ತಾನೇನು ಅನ್ನೋದನ್ನ ತೋರಿಸಿಬಿಟ್ಟ. ಮತ್ತೊಮ್ಮೆ ತನ್ನನ್ನ ತಂಡದಿಂದ ಕೈ ಬಿಡುವ ಯೋಚನೆಯೇ ಬರಬಾರದು ಅನ್ನೋದನ್ನ ಸಿಂಹಳಿಯರ ನೆಲದಲ್ಲೇ ನಿರೂಪಿಸಿಬಿಟ್ಟ. ನಿಜ, ಕನ್ನಡಿಗ ದೇವದತ್ ಪಡಿಕ್ಕಲ್ಗೆ ಆವರಿಸಿಕೊಂಡಿದ್ದ ವನವಾಸದ ದಿನಗಳು ಕೊನೆಗೂ 2 ವರ್ಷಗಳ ಬಳಿಕ ಛಿದ್ರವಾಗಿ ಹೋಗಿದೆ. ಶ್ರೀಲಂಕಾ ವಿರುದ್ಧದ ಟೆಸ್ಟ್ ಸರಣಿಗೆ ಆಯ್ಕೆಯಾಗಿದ್ದ ಪಡಿಕ್ಕಲ್ ಆಡುವ 11ರ ಬಳಗದಲ್ಲಿ ಕಾಣಿಸಿಕೊಳ್ಳುವ ಯಾವ ಸೂಚನೆಯೂ ಇರಲಿಲ್ಲ. ಯಾಕಂದ್ರೆ ನಂಬರ್ 3ನಲ್ಲಿ ಸಾಯಿ ಸುದರ್ಶನ್ ಕಣಕ್ಕಿಳಿಯೋದು ಪಕ್ಕಾ ಆಗಿತ್ತು. ಆದ್ರೆ ಅದೃಷ್ಟ ಹೇಗ್ ಬೇಕಾದ್ರೂ ಕುಲಾಯಿಸಬಹುದು ಅನ್ನೋದಕ್ಕೆ ಪಡಿಕ್ಕಲ್ ಸಾಕ್ಷಿಯಾದ್ರು. ಸಾಯಿ ಸುದರ್ಶನ್ ಗಾಯಗೊಂಡಿದ್ರಿಂದ ಮೊದಲ ಟೆಸ್ಟ್ ಪಂದ್ಯದಿಂದ ಹೊರಗುಳಿದ್ರು. ಹೀಗಾಗಿ ಪಡಿಕ್ಕಲ್ಗೆ ಗಾಲೆ ಟೆಸ್ಟ್ನಲ್ಲಿ ನಂಬರ್ 3ನಲ್ಲಿ ಕಣಕ್ಕಿಳಿಯೋ ಅವಕಾಶ ಸಿಕ್ತು. ಇದಕ್ಕೂ ಒಂದು ಕಾರಣವಿತ್ತು. ಅದೇನು ಅಂದ್ರೆ ಲಂಕಾ ವಿರುದ್ಧದ ಅಭ್ಯಾಸ ಪಂದ್ಯದಲ್ಲಿ ಪಡಿಕ್ಕಲ್ ಭರ್ಜರಿ ಶತಕ ಸಿಡಿಸಿದ್ರು. 147 ರನ್ ಗಳಿಸಿ ಅಜೇಯರಾಗುಳಿದಿದ್ರು. ಹೀಗಾಗಿ ಮೊದಲ ಟೆಸ್ಟ್ನಲ್ಲಿ ತಮಗೆ ಸಿಕ್ಕ ಅವಕಾಶವನ್ನೇ ಕನ್ನಡಿಗ ದೇವದತ್ ಚರಿತ್ರೆ ಸೃಷ್ಟಿಯ ಇನ್ನಿಂಗ್ಸ್ ಆಗಿ ಪರಿವರ್ತಿಸಿದ್ರು. ಸ್ವಾತಂತ್ರ್ಯ ದಿನದಂದೇ ಶತಕ ಸಿಡಿಸಿ ಇತಿಹಾಸ ಸೃಷ್ಟಿಸಿದ ಪಡಿಕ್ಕಲ್. ಹೌದು, ಗಾಲಿಯಲ್ಲಿ ಆರಂಭಿಕ ಯಶಸ್ವಿ ಜೈಸ್ವಾಲ್ ಔಟ್ ಆದ ಬಳಿಕ ಕ್ರೀಸ್ಗೆ ಎಂಟ್ರಿ ಕೊಟ್ಟ ಪಡಿಕ್ಕಲ್ ಮತ್ತೋರ್ವ ಕನ್ನಡಿಗ ಕೆಎಲ್ ರಾಹುಲ್ ಜೊತೆಗೆ ಬೊಂಬಾಟ್ ಬ್ಯಾಟಿಂಗ್ ಮಾಡಿದ್ರು. ಯಾವ ಮಟ್ಟಿಗೆ ಅಂದ್ರೆ 2 ವರ್ಷಗಳ ಕಾಲ ನಾವು ತಂಡದಿಂದ ಹೊರಗಿಟ್ಟಿದ್ದು ಈತನನ್ನ ಅಂತ ಆಯ್ಕೆ ಸಮಿತಿ ಬೆಕ್ಕಸ ಬೆರಗಾಗುವಂತೆ ಬ್ಯಾಟಿಂಗ್ ಮಾಡಿದ್ರು. ಇಡೀ ದೇಶ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮದಲ್ಲಿರುವಾಗಲೇ ಅತ್ತ ಸಿಂಹಳಿಯರ ನಾಡಲ್ಲಿ ಪಡಿಕ್ಕಲ್ ಟೆಸ್ಟ್ ಕ್ರಿಕೆಟ್ನ ಚೊಚ್ಚಲ ಶತಕ ಸಿಡಿಸಿ ಸಂಭ್ರಮಿಸಿದ್ರು. ಸಿಕ್ಕ ಅವಕಾಶವನ್ನ ಸದುಪಯೋಗಪಡಿಸಿಕೊಂಡ ಪಡಿಕ್ಕಲ್ 24 ವರ್ಷಗಳ ಬಳಿಕ ಭಾರತದ ಪರ ನಂಬರ್ 3ನಲ್ಲಿ ಕಣಕ್ಕಿಳಿದು ಟೆಸ್ಟ್ ಕ್ರಿಕೆಟ್ನಲ್ಲಿ ಶತಕ ಸಿಡಿಸಿದ 2ನೇ ಎಡಗೈ ಬ್ಯಾಟ್ಸ್ಮನ್ ಎನ್ನುವ ಹೆಗ್ಗಳಿಕೆಗೆ ಭಾಜನರಾದ್ರು. ಈ ಹಿಂದೆ 2002ರಲ್ಲಿ ಜಿಂಬಾಬ್ವೆ ವಿರುದ್ಧ ಸೌರವ್ ಗಂಗೂಲಿ ನಂಬರ್ 3ನಲ್ಲಿ ಕಣಕ್ಕಿಳಿದು 136 ರನ್ ಗಳಿಸಿದ್ರು. ಮೊದಲ ದಿನದಾಟದಲ್ಲಿ ಕ್ರೀಸ್ ಕಾಯ್ದುಕೊಂಡಿದ್ದ ಪಡಿಕ್ಕಲ್ 2ನೇ ದಿನದಾಟದಲ್ಲೂ ಭರ್ಜರಿ ಬ್ಯಾಟಿಂಗ್ ಮಾಡಿದ್ರು. 150ರ ಗಡಿ ದಾಟಿ ದ್ವಿಶತಕ ಸಿಡಿಸುವ ಭರವಸೆ ಮೂಡಿಸಿದ್ರು. ಆದ್ರೆ ಅದು ಸಾಧ್ಯವಾಗಲಿಲ್ಲ ಎನ್ನುವುದನ್ನ ಬಿಟ್ರೆ ಪಡಿಕ್ಕಲ್ ಪರಾಕ್ರಮ ಟೆಸ್ಟ್ ತಂಡದಲ್ಲಿ ಸ್ಥಾನ ಕಾಯಂ ಆಗುವಂತೆ ಮಾಡಿತು. ಶ್ರೀಲಂಕಾ ವಿರುದ್ಧ ಮೊದಲ ಇನ್ನಿಂಗ್ಸ್ನಲ್ಲಿ 230 ಬಾಲ್ಗಳನ್ನ ಎದುರಿಸಿದ ಪಡಿಕ್ಕಲ್ 15 ಬೌಂಡರಿ, ಏಕೈಕ ಸಿಕ್ಸರ್ ನೆರವಿನಿಂದ 167 ರನ್ ಗಳಿಸಿದ್ರು. ಈ ಇನ್ನಿಂಗ್ಸ್ ಪಡಿಕ್ಕಲ್ ಪರಾಕ್ರಮ ಎಂತಹದ್ದು ಅನ್ನೋದನ್ನ ಕ್ರಿಕೆಟ್ ಜಗತ್ತಿಗೆ ಸಾರಿ ಹೇಳಿತು. ಅಷ್ಟೇ ಅಲ್ಲ, ಸುದೀರ್ಘ 2 ವರ್ಷಗಳ ಕಾಯುವಿಕೆಗೆ ಅಂತ್ಯ ಹಾಡಿತು. ಪಡಿಕ್ಕಲ್ ಬ್ಯಾಟ್ನಿಂದ ಬಂದ ಈ ಅಮೋಘ ಪ್ರದರ್ಶನ ಇನ್ಮುಂದೆ ಟೆಸ್ಟ್ ತಂಡದಲ್ಲಿ ಕನ್ನಡಿಗನನ್ನ ಕೈ ಬಿಡುವ ಪ್ರಶ್ನೆಯೇ ಇಲ್ಲ ಎನ್ನುವುದನ್ನ ನಿರೂಪಿಸಿ ತೋರಿಸಿದೆ. ಒಳ್ಳೆಯದಾಗ್ಲಿ ಪಡಿಕ್ಕಲ್. ಸಂಜಯ್ ನಾಯ್ಕ್, ನ್ಯೂಸ್ ಡೆಸ್ಕ್, ಅಶ್ವವೇಗ ನ್ಯೂಸ್.